ನಾವಿವತ್ತು ಬಾಗಲಕೋಟೆ ಮತಕ್ಷೇತ್ರದಲ್ಲಿದ್ದೇವೆ. ಮೇಟಿ ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕ್ಷೇತ್ರದ ಜನ ಏನು ಹೇಳ್ತಾರೆ? ಸರ್, ಮೇಟಿ ಅವರು 2 ವರ್ಷ ಆಯ್ತು ಎಮ್.ಎಲ್.ಎ ಆಗಿ. ಕೆಲಸ ನಡೆದ ಊರಾಗ ಅಲ್ಲೇ ವರ್ಕ್ ನಡೆದವ್ರಿ. ಏನು ಕೆಲಸ ನಡೆದವ್ರಿ ಸರ್? ಇಲ್ಲೇ ನೋಡಾತಿರಲ್ಲ ನೀವು. ಏನು ವರ್ಕ್ ಏನೂ ಆಗಿಲ್ಲ, ಅಷ್ಟೊಂದು ಹೇಳ್ಕೊಳ್ಳೋವಂಥ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮಾರ್ಕ್ಸ್ ಕೊಡ್ತೀರಿ ಸರ್? ಹಂಗೆ ಆರ್ಸ್ 1 50% ಆಗಿದೆ, ಇನ್ನು 50% ಆಗೋದು ಆಗಿಲ್ರಿ ಕೆಲಸ. ನೋಡೇ ಇಲ್ರಿ ಅವ್ರಿಗೆ ನಾವು. ಎಮ್.ಎಲ್.ಎ ಹೆಸರು ಗೊತ್ತಿಲ್ರಿ. ಪ್ರಯತ್ನ ನಂತರ ಮಾಡಕತ್ತಾರ್ರಿ, ಇನ್ನು ಮುಂದಿಂದ ಆ ದೇವ್ರಿಗೆ ಬಿಟ್ಟಿದ್ದು. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೃಷ್ಣ ಹಾದಿಮನಿ. ನಾವಿವತ್ತು ಬಾಗಲಕೋಟೆ ಮತಕ್ಷೇತ್ರದಲ್ಲಿದ್ದೇವೆ. ಬಾಗಲಕೋಟೆ ಮತಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅಂತಲೇ ಕರೆಸಿಕೊಳ್ಳುತ್ತೆ. ಬಿಜೆಪಿ ಇಲ್ಲಿ ತಳ ಸಮುದಾಯದಿಂದಲೇ ಬಲಿಷ್ಠವಾಗಿ ಕಾಣ್ತಿರೋದೇ ಇದಕ್ಕೆ ಪ್ರಮುಖ ಕಾರಣ. ಇನ್ನು 2008ರಿಂದಲೂ ಕೂಡ ಬಿಜೆಪಿಗೆ ಕಾಂಗ್ರೆಸ್ ಇಲ್ಲಿ ಟಕ್ಕರ್ ಕೊಡ್ತಾನೆ ಬರ್ತಾ ಇದೆ. 2023ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಎಚ್.ವೈ. ಮೇಟಿ ಅವರು ಶಾಸಕರಾಗಿ ಆಯ್ಕೆಯಾಗಿ ಬಂದಿರುವಂಥದ್ದು. ಹಾಗಾದರೆ 2023ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬಂದಂಥ ಎಚ್.ವೈ. ಮೇಟಿ ಅವರು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಕೈಗೊಂಡಂಥ ಕಾರ್ಯಗಳೇನು, ಮೇಟಿ ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕ್ಷೇತ್ರದ ಜನ ಏನು ಹೇಳ್ತಾರೆ, ಬನ್ನಿ ಅವರ ಬಳಿ ಹೋಗಿ ಕೇಳೋಣ. ಸದ್ಯ ನಾನೀಗ ಬಾಗಲಕೋಟೆಯ ಬಸವೇಶ್ವರ ಸರ್ಕಲ್ನಲ್ಲಿದ್ದೇನೆ. ಇಲ್ಲಿನ ಜನ ಶಾಸಕ ಎಚ್.ವೈ. ಮೇಟಿ ಅವರ 2 ವರ್ಷಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಖುದ್ದು ಅವ್ರನ್ನ ಕೇಳ್ತಾ ಹೋಗೋಣ ಬನ್ನಿ. ಸರ, ಮೇಟಿ ಅವರು 2 ವರ್ಷ ಆಯ್ತು ಎಮ್.ಎಲ್.ಎ ಆಗಿ. ಕೆಲಸ ನಡೆದ ಊರಾಗ? ಏನು ಸರ, ಇದರಂತೆ ನಾವು ಏನು ಹೇಳೋಣ್ರಿ ಅದ್ರ ಬಗ್ಗೆ. ಆದ್ರೆ ನಮ್ಮಂತೂ ದುಡುಕಿ ಇಲ್ಲ ಸರ. ಅದು ಬಂದಿಂದಂದ್ರೆ ನಮ್ಮಂತೂ ದುಡುಕಿ ತಮ್ಮ ಕಟ್ ಆಗಿಬಿಟ್ಟವ್ರಿ. ಎಲ್ಲ ಫ್ರೀ ನಾವು ತೆಗಿಬೇಕಾಗ್ಯದ, ತೆಗೆದ್ರೆ ನಮ್ಗೆ ಅನುಕೂಲ ಆಕತ್ರಿ. ಅಷ್ಟೇ ಹೇಳಕ್ಕೆ ಇಷ್ಟ. ಕೆಲಸ ಬಾಗಲಕೋಟೆಗೆ ಏನಾರು ನಡೆದವ್ರಿ ಎಮ್.ಎಲ್.ಎ 2 ವರ್ಷದಾಗ? ಕೆಲಸ ಅಂತರೂ ಇನ್ನೂ ನಮ್ಮ ಗುಡ್ಡದ ಸೈಡ್ ಅಂತೂ ಏನೂ ಕೆಲಸ ಆಗಿಲ್ಲ ಸರ. BJP ಇದ್ದಾಗ ಹಾಕೈತೆ ಸರ, ಈಗಂತೂ ಏನು ಆಗಿಲ್ಲ ಅಂತಂದ್ರೆ. ಏನು ಕೆಲಸ ನಡೆದವ್ರಿ ಸರ್? ಇಲ್ಲೇ ನೋಡಾತಿರಲ್ಲ ನೀವು. ಬಾಗಲಕೋಟೆಗೆ ಏನು ಒಂದು ಸರಿಯಾಗಿ ವರ್ಕ್, ಎಲ್ಲರೂ ಖಾಲಿ ಅಡ್ಡಾಡತ್ತೆ ನೋಡ್ರಿ. ಬಾಗಲಕೋಟೆ ಏನೂ ಇಲ್ಲ. ಈಗ ಕೆಲಸ ನಡೆದಿಲ್ಲ ರೀ? ಕೆಲಸ ಏನು ನಡೆದವ್ ನೀವೇ ತೋರಿಸ್ಬಿಡ್ರಲ್ಲ. ಏನು 2 ವರ್ಷದಾಗ ಒಂದು ಕೆಲಸ ನಡೆದಿಲ್ಲ ರೀ? ಅಲ್ರಿ, ಹೊರಕ್ಕೆ ಏನು ನಡೆದತ್ತೆ ಅನ್ನೋದು ನಮಗೂ ತಿಳಿದಿಲ್ಲ ರೀ. ನಮಗಂತೂ ತಿಳಿದಿಲ್ಲ ರೀ. ಕೆಲಸ ನಡೆದವ್ರಿ ಊರಾಗ? ವರ್ಕ್ ಅದಾವಲ್ಲ ಸರ್, ವರ್ಕ್ ನಡೆದೈತೆ ಸರ್. ಅಲ್ಲೇ ವರ್ಕ್ ನಡೆದವ್ರಿ. ವರ್ಕ್ ಯಾವ್ಯಾವ ವರ್ಕ್ ನಡೆದವ ಸರ್? CC ರೋಡ್ ನಡೆದವ್ ಸರ್. ಊರಾಗ ಚಂಬರ್ ಕೆಲಸ ನಡೆದವ್ ಸರ್. ಎಲ್ಲ ವರ್ಕ್ಗಳು ಚಲೋ ಅದಾವ ಸರ್. ಏನೂ ಮಾಡಿಲ್ಲ. ಅದು ಮುಳುಗಡದ 3ನೇ ಹಂತದ್ದು ಯಾವ ರೀತಿಯೂ ಪ್ರೋಗ್ರೆಸ್ ಇಲ್ಲ. ಅದು ಯಾವುದೇ ರೀತಿ ಪ್ರೋಗ್ರೆಸ್ ಇಲ್ಲ. ಆಮೇಲೆ ಮುಚ್ಕಂಡಿಯಲ್ಲಿ ಕೆರೆ ಉದ್ಯಾನವನ ಅದು ವರ್ಕ್ ಮುಗಿದು 3 ವರ್ಷ ಆಯ್ತು, ಇನ್ನೂವರೆಗೂ ಓಪನಿಂಗ್ ಆಗಿಲ್ಲ. ವರ್ಕ್ ಏನೂ ಆಗಿಲ್ಲ, ಅಷ್ಟೊಂದು ಹೇಳ್ಕೊಳ್ಳೋವಂಥ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್? ಹಂಗೆ ಆರ್ಸ್ 1 ಅಷ್ಟಕ್ಕೆ 1 ಕೆಲಸ ಆಲ್ಮೋಸ್ಟ್ ರೋಡ್ ವರ್ಕ್ ಸ್ವಲ್ಪ ಪೆಂಡಿಂಗ್ ಇದಾವೆ. ಇವಾಗ ಸದ್ಯಕ್ಕೆ ಬಸ್ ಸ್ಟ್ಯಾಂಡ್ ರೋಡ್ ಬಿಟ್ರೆ ರೈಲ್ವೆ ಸ್ಟೇಷನ್, ಕೆಲವೊಂದು ವಾರ್ಡ್ ನಂಬರ್ ಒಳಗೆ ಕೆಲವೊಂದು ರೋಡ್ ಆಗಿಲ್ಲ, ಕೆಲವೊಂದು ಆಗಿದೆ, ಕೆಲವೊಂದು ಆಗಿಲ್ಲ. ಸ್ವಲ್ಪ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಒಂದು 50% ಆಗಿದೆ, ಇನ್ನು 50% ಆಗಬೇಕು. ಈಗ ನಿಮ್ಗೆ ಯಾವ ವರ್ಕ್ ಆಗಬೇಕಾಗಿತ್ತು, ಯಾವ್ದು ಪೆಂಡಿಂಗ್ ಐತಿನ? ಆಲ್ಮೋಸ್ಟ್ ರೋಡ್ ವರ್ಕ್ ಆದರೆ ಸಾಕು, ಮಿಕ್ಕಿದೆಲ್ಲ ಮುಳುಗಡೆ ಏರಿಯಾ ಇದೆ. ಆಲ್ಮೋಸ್ಟ್ ಇಲ್ಲಿಂದ ಬಿಟ್ಟರೆ 2nd ಯೂನಿಟ್ 3rd ಯೂನಿಟ್ಗೆಲ್ಲ ಶಿಫ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಿಗ. ಮುಳುಗಡೆ ಸಂಬಂಧಪಟ್ಟಿದ್ದು ವಿಷಯನ ಪೆಂಡಿಂಗ್ ಇರ್ಬೋದು ಮೋಸ್ಟ್ಲಿ. 3ನೇ ಹಂತದ್ದು ಕಾಮಗಾರಿ ನಡೆದೈತಿ ಊರಾಗ. ಹೆಂಗೆ ಜೋರು ನಡೆದೈತಿ, ನಿಧಾನಗತಿ ನಡೆದ? ಒಂದು 20% ಕಂಪ್ಲೀಟ್ ಆಗಿದೆ. ಈಗ ಇನ್ನೂ ಆಗಬೇಕು ಸದ್ಯಕ್ಕೆ. ಕೆಲಸ ಮಾಡಕತ್ತಿಲ್ಲ, ಕೆಲಸ ನಡೆದಿಲ್ಲ ಊರಾಗ? ನಡೆದವ್ರಿ, ಸ್ಲೋ ಆಗಿ ನಡೆದವ್ರಿ. ಹಂಗೇನು ಪೂರ ಕೆಲಸ ನಿಂತಿಲ್ಲ, ನಡೆದವು ಕೆಲಸ. ನಿಮ್ಗೆ ಯಾವ ಕೆಲಸ ನೋಡಿರಿ ನಿಮ್ಗೆ ಆಗಬೇಕಾಗಿದ್ದು ಕೆಲಸ ನಿಂತಾವೋ ನಡೆದವು? ನಮಗೆ ಈಗ ಕೆಲಸ ಅಂದ್ರೆ ಇದೈತೆ, ಸಿಕ್ಕೇರಿ ರೋಡ್ ನಿಂತ ನೀಲಕೆರೆ ತನಕ ರೋಡ್ ಭಾಳ ಹದಗೆಟ್ಟೈತಿ. ಅದೊಂದು ರೋಡ್ ಆತ ಅನುಕೂಲ. ಉಳ್ಕಿದ್ದೆಲ್ಲ ರೋಡ್ ಆಲ್ಮೋಸ್ಟ್ ಅಲ್ಲಿ ಚಲೋ ಅದಾವ್ರಿ.
ಅದು ಭಾಳ ತೆಗ್ಗು ದಿನ್ನಿ ಭಾಳ ಐತದ. ಮಳೆ ಆತಂದ್ರಂತೂ ಅಲ್ಲಿ ಜನ ಅಡ್ಡಾಡಕ್ಕೆ ಆಗಂಗಿಲ್ಲ. ಅದೊಂದು ರೋಡ್ ಆತಂದ್ರೆ ಅನುಕೂಲ ಆಗತ್ತೆ ಜನಕ್ಕೆ. ಇದನ್ನ ಎಷ್ಟು ವರ್ಷದಿಂದ ಉಳಿದತ್ರಿ ಅದು ರೋಡ್ ಈಗ ಅದು ಅವರು ಮೊದಲು ಮಾಡಿಲ್ಲ ರೀ, ಮೊದಲಿದ್ದ ಮೇಲೇನೂ ಮಾಡಿಲ್ಲ. ಈಗ ಬಂದಾದರೂ ಅದು ವರ್ಕ್ ಆಗಿಲ್ಲ ಆ ರೋಡ್. ಕೆಲಸ ಹೆಂಗೆ ಅನ್ಸತ್ತ ನಿಮಗೆ? ಅಡ್ಡಿ ಇಲ್ಲ, ಮಾಡಾಕತ್ತಾರ ಹಂಗೆಲ್ಲ. ಇದು ವಾಟರ್ ಪ್ಲ್ಯಾಂಟು ಪೈಪ್ಲೈನು ಮಾಡಾಕತ್ತಾರ ರೀ, ಅಡ್ಡಿ ಇಲ್ಲ. ಸರ್ ಮೇಟಿಯವರು ನಮ್ಮ ಪ್ರಕಾರ ಅವ್ರು ಆರಿಸ್ ಬಂದಾಗ ಅಷ್ಟೇ ನೋಡಿವಿ ನೋಡ್ರಿ, ಭಾಳ ಕಂಡೇ ಇಲ್ಲ ನಮ್ಗೆ. ಸುಮ್ಮ ಅವ್ರು ಗೌರ್ಮೆಂಟ್ ಫಂಕ್ಷನ್ ಏನೈತೆ ಅವು ಅಟೆಂಡ್ ಆಕ್ಕಾರ. ಯಾವ ನಮ್ಮ ಪ್ರಕಾರ ಅಂತೂ ಕೆಲಸ ಭಾಳ ನಡೆದಿಲ್ಲ. ಅಂದ್ರೆ ಈಗ 2 ವರ್ಷದಾಗ ಎಷ್ಟು ಮಾಡ್ಬೇಕು ಮಾಡ್ಯಾರ ಏನು ಅದಕ್ಕಿಂತ ಕಡಿಮೆ ಮಾಡ್ಯಾರ? ನಮಗೇನು ಡೆವಲಪ್ಮೆಂಟ್ ಅನ್ಸೋದಿಲ್ಲ. ಯಾಕಂದ್ರೆ ರೋಡ್ಗಳು ತೆಗಿದಿದ್ದು ಇನ್ನೂ ತನಕ ಏನೈತಿ ಪ್ಯಾಚ್ ವರ್ಕೂ ಆಗೋಲ್ಲ. ನೋಡ್ಕೊಂಬರ್ರಿ ನೀವು ರೈಲ್ವೆ ಸ್ಟೇಷನ್ ಕಡೆ ಏನು ನಡೆಯುವ ಸರ್ ಏನೂ ಕೆಲಸ ಇಲ್ಲ ರೀ. ಲೈಟ್ ಇಲ್ಲ ಸಂಬಂಧ ನಾನು ಗಾಡಿ ಬಿಡಿಸಿದ್ರು. ಈಗ ನೋಡ್ರಿ 10 ರೂಪಾಯಿ 20 ರೂಪಾಯಿಗೆ ಬಂದೆ ಹೊಳ್ಳೆ. ನಾನು ಗಾಡಿ ಕೊಟ್ಟಾಗ ನನಗೆ 500 ರೂಪಾಯಿ ಇರ್ತಿತ್ತು. ಗಾಡಿ ಸರಪಣಿ ಹಾಕಿಟ್ಟಾರ ನನ್ನ ಹೆಸರಲ್ಲೇ ಇದ್ದಿದ್ದು. ಇದು ಬಂದಿಂದ ಹೊಲಿಸಿ ಹಿಡಿಸ್ಬಿಟ್ಟಾರ. ಯಾರು ರೈತರು ಬರತ್ತಿಲ್ಲ, ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಡೌನ್ ಐತಿ. ಡಿಮಾರ್ಟ್ ತಂದರು, ರಿಲಯನ್ಸ್ ತಂದರು, ಎಲ್ಲ ತಂದು ಹದಗೆಡಿಸ್ಬಿಟ್ರೆ. ನಮ್ಮ ಮಾರ್ಕೆಟ್ MG ರೋಡ್ ಮಾರ್ಕೆಟ್ ಹಾಳಾಗೈತಿ. ಯಾಕೆ ಹಾಳಾಗಿದ್ದ ಕಾರಣ ಇದೆ? ಖಾಲಿ ಗೊತ್ತಾರ್ರಿ, ಹೋಗಿ ಬರ್ರಿ ನೀವು, ಗೊತ್ತಾಗತ್ತೆ. ನಾನು ಹೊಡ್ಕೋತ ಗೊತ್ತಾರ್ರಿ, ದಿನ ಒಂದು 100 ರೂಪಾಯಿ 50 ರೂಪಾಯಿ ವ್ಯಾಪಾರ ಆಗತ್ತೈತಿ. ಏನು ಮಾಡ್ಬೇಕು? ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ವ್ಯಾಪಾರ ಯಾಕೆ ಆಗತ್ತಿಲ್ಲ? ಡಿಮಾರ್ಟು ಎಲ್ಲರೂ ಡಿಮಾರ್ಟ್ ಸ್ವಸ್ಥ. ಎಲೆಕ್ಟ್ರಿಕಲ್ ಹಿಡ್ಕೊಂಡು ಚಡ್ಡಿ ಹಿಡ್ಕೊಂಡು ಗಿರ್ನಿ ಸದ್ಯಕ್ಕೆ ಅಲ್ಲೇ ಐತಿ ಈಗ ಸ್ಮಾರ್ಟ್ನಾಗ. ಈಗ ಅದಕ್ಕೆ ಶಾಸಕರು ಏನು ಮಾಡ್ಬೇಕು? ಶಾಸಕರು ಬಂದ್ ಮಾಡ್ಬೇಕು ಇದನ್ನು. MG ರೋಡ್ ಬೆಳೆಸ್ಬೇಕು, ಬಾಗಲಕೋಟೆ ಬೆಳೆಸ್ಬೇಕು ಮೊದಲು. ಕೆಲಸ ನಡೆದವ ಹೆಂಗೆ? ಆಗಿಲ್ರಿ ಕೆಲಸ. ನೋಡೇ ಇಲ್ರಿ ಅವ್ರಿಗೆ ನಾವು. ಅವ್ರಿಗೆ ಹೊಳ್ಳಿ ನೋಡೇ ಇಲ್ರಿ ನಾವು. ಬಜಾರ್ ನೋಡ್ಬೇಕು ರೀ, ಇವಾಗ ಏನೈತಿ ನೋಡಬೇಕು. ಇರೋನವ್ರ ಟೈಮ್ನಾಗ ಇಲ್ಲಿ ಕೆಲಸ ಆಗ್ಯಾವಲ್ರಿ, ಅವಾಗ ಈಗ ಆಗವಲ್ಲು. ಈಗ 2 ವರ್ಷದಾಗ ಏನು ಜೀರೋ ಏನ್ರಿ ಕೆಲಸ ಆಗಿಲ್ರಿ. ಸಿಗ್ತಾರಿಲ್ರಿ ಶಾಸಕರ ಕೈಗೆ? ಎಲ್ಲಿ ಸಿಗ್ತಾರ್ರಿ? ಎಲ್ಲಿ ಊರಿಗೆ ಹೋಗ್ಬೇಕಲ್ರಿ ಸಿಗ್ಬೇಕಾದ್ರೆ, ಸಿಗೋದಿಲ್ರಿ. ಈಗ ನಿಮ್ಮ ಊರಿಗೆ ಕೆಲಸ ಆಗ್ಬೇಕಾಗಿದ್ದು ಯಾವುದು ಆಗ್ಯಾವ ಇಲ್ಲ ಅವರ ಆಗ್ಯಾವಿಲ್ಲ? ಫಸ್ಟ್ ನಮ್ದು ಇಲ್ಲಿ ಒಂದು ದೇವಸ್ಥಾನ ಇದೆ ರೀ, ಮಲ್ಲಯ್ಯ ದೇವಸ್ಥಾನ. ಅದಕ್ಕೆ ರೋಡ್ ಬೇಕಾಗಿದೆ ರೀ. ಅವ್ರ ಕಡೆ ಹೋಗಿ ಹೇಳಿವಿ ನಾವು. ಹೇಳಿದ್ರು ಪ್ರಪೋಸಲ್ ಕಳಿಸಿವಿ ಮಾಡೀವಿ ಅದು ಅನ್ನಕತ್ತಾರೆ ರೀ. ಆ ಮಲ್ಲಯ್ಯನ ಗುಡಿ ದಾರಿ ಆತಂದ್ರೆ ಈಗ ಶ್ರಾವಣದಾಗ ರೀ ಹೋದ ಈಗ 7-8 ವರ್ಷ ಮುಂಚೆಕ್ಕೆ 7 ಮಂದಿ ಸತ್ರಿ ಅಲ್ಲಿ. ಯಾವನು ಕೇಳೋ ಇಲ್ಲ ಅದಕ್ಕೆ. ಈಗ ಸದ್ಯ ಎಲ್ಲ ಅದಕ್ಕೆ ದಾರಿ ಬೇಕಾಗಿದೆ ರೀ, ದೇವ್ರಿಗೆ ಹೋಗಾಕ ದಾರಿ ಮಾಡಿಕೊಡೋವಲ್ರು. ಒಂದೇ ಬ್ರಿಡ್ಜ್ ಇದೆ ರೀ, ಭಾಳ ಇಲ್ಲದು. ತೃಪ್ತಿ ತಂದಿಲ್ರಿ ಹಿಂಗೆ ತಂದೈತೆ ಶಾಸಕರ ಕೆಲಸ? ಏನಾಗಿಲ್ಲ ಸರ್. ಮೇಟಿಯವ್ರು 2 ವರ್ಷ ಆತ್ರಿ ಬಂದ. ಕೆಲಸ ಹೆಂಗೆ ನಡೆದತ್ರಿ? ಕೆಲಸ ನಡೆದದ್ರಿ. ಅನುದಾನ ಸಿಗ್ತಾ ಇಲ್ಲಲ್ಲ ಗೌರ್ಮೆಂಟಿಂದ. ಅವ್ರವ್ರು ಏನು ಮಾಡ್ತಾರೆ ಪಾಪ. ಹೀಗಾಗಿ ರೋಡ್ ಕೆಲಸ ಏನೂ ಆಗಿಲ್ಲ ರೀ. ಈ ಸಿಕ್ಕೇರಿ ಕ್ರಾಸ್ ರೋಡು ಯಾವುದೂ ಆಗಿಲ್ಲ ರೀ, ಎಲ್ಲ ಇದಾಗಿತ್ತು. ಈಗ ರೋಡ್ ಬಿಟ್ಟು ಮತ್ತೆ ಯಾವ ಕೆಲಸ ಆಗಬೇಕಾಗಿತ್ತು, ಅದು ಯಾವ ಆಗಿಲ್ಲ? ರೋಡ್ ಬಿಟ್ಟು ಏನು ಭಾಗ್ಯಗಳು ಕೊಡ್ತಾ ಇದ್ದಾರೆ, ಮತ್ತು ಕೆಲಸ ಯಾವುದೂ ಆಗ್ತಾಯಿಲ್ಲ. ಏನು ರೊಕ್ಕನ ಕೊಡೋಲ್ಲ, ಬರೀ ಅಲ್ಲಿ ಇಲ್ಲಿ ಖರ್ಚು ಮಾಡೀವಿ ಅಂತಾರೆ. ಯಾರಿಗೂ ಕೊಡ್ಬೇಕು ಅವರು? ಮಾಡ್ತೀವಿ ಅಂತಾರೆ, ಮುಂದೆ ಮಾಡ್ತೀವಿ ಅಂತಾರೆ. ಈಗ ಏನು ಮಾಡ್ತಾನೆ ಗೊತ್ತಾಗತ್ತೆ. ಮಾಡ್ತಾರೆ ರೋಡ್ ಪಾಡು ಎಲ್ಲ ಸಣ್ಣ ಮಾಡ್ತಾರೆ. ಮತ್ತು ರೊಕ್ಕನ ಇಲ್ಲದಿಂದ ಹಂಗೆ ಪೆಂಡಿಂಗ್ ರೋಡ್ ಮಾಡ್ತಾರೆ. ಮಾಡಾಕ ಚಾರ್ಜೂರು ನಡೆದಾವ. ಏನು ಈಗ ನಿಮ್ಮ ಊರಿಗೆ ಇಂಥದ್ದು ಕೆಲಸ ಆಗ್ಬೇಕಂತ ಇರ್ತೈತಿ, ಅದು ಆಗತೈತಿ? ಮಾಡ್ತಾರೆ, ಹ್ಞೂ ಅಂತಾರೆ, ಮಾಡ್ತಾರೆ. ನಿಧಾನ ಆಕೈತಿ, ನಿಧಾನ ನಡೆದ. ಊರಾಗ ಯಾವ ಥರದ್ದು ಕೆಲಸ ಇಲ್ಲ, ಅಭಿವೃದ್ಧಿ ಇಲ್ಲೇ ಇಲ್ಲ. ಬರೀ ಎಲ್ಲ ರೋಡ್ ಎಲ್ಲ ತೆಗ್ಗದವು, ಯಾವುದೂ ಒಂದು ಅಭಿವೃದ್ಧಿ ಇಲ್ಲ. ಏನು ರೀ ಇಲ್ಲಿ ಸುಮ್ಮನೆ ಬಂದಾರ. ಇನ್ನು ಚರಂತಿ ಮಠವ್ರು ಇದ್ದಾಗ ಅಭಿವೃದ್ಧಿ ಭಾಳ ಇತ್ತು. ಈಗ ಯಾವ ಥರದ್ದು ಅಭಿವೃದ್ಧಿ ಇಲ್ಲ. ಈಗ 2 ವರ್ಷದಾಗ ಎಷ್ಟು ಆಗ್ಬೇಕಾಗಿತ್ತು ಕೆಲಸ? ಆಗೈತಿ ಇಲ್ಲದ? ಸಾಕಷ್ಟು ಆಗ್ಬೇಕಾಗಿತ್ತು ರೀ. ಯಾವುದು ನವನಗರನಾಗೂ ಅಭಿವೃದ್ಧಿ ಇಲ್ಲ, ಇಲ್ಲಿ ಹಳೆ ಊರಾಗೂ ಅಭಿವೃದ್ಧಿ ಇಲ್ಲ. ಇದು ಮುಳುಗಡೆ ಆಗಿ ಮತ್ತು ಮನೆಗಳನ್ನು ಕೊಡ್ತೀವಿ, ಸೈಟ್ ಕೊಡ್ತೀವಿ ಅಂತಾರೆ ಅಂಗಡಿಗೆ. ಇನ್ನೂ ತನಕ ಅದ್ರದ್ದು ಇನ್ನೂ ಏನೂ ಇಲ್ಲ. ಬರೀ ಹೇಳಲಿಕ್ಕತ್ತಾರೆ, ಯಾವುದೂ ಕೆಲಸ ಆಗಿಲ್ಲ. BT ಒಳಗೆ ಬರೀ ಕರಪ್ಷನ್. ಒಂದು ಕೆಲಸ ಆಗಬೇಕಪ್ಪ ಅಂತಂದ್ರೆ 500 ಕೊಡು, 1000 ಕೊಡು, ಹಿಂಗೆ BTD ಒಳಗೆ ಯಾವುದೋ ಒಂದು ಕೆಲಸಕ್ಕೆ. BTD ಕೆಲಸ ನಿಂತು ಬಿಟ್ಟಾವ ಅಂತ ಹೇಳ್ತಾರೆ. ಎಲ್ಲ ನಿಂತು ಬಿಟ್ಟವ್ರಿ, ಪೂರ್ಣ ನಿಂತು ಬಿಟ್ಟದ. ಯಾವುದೂ ಕೆಲಸ ಆಗ್ತಾಯಿಲ್ಲ. ಹೋದ್ರೆ ಬರೀ ಅಡ್ಡಾಡ್ಸ್ತಾರೆ ಬರೀ ಹಿಂಗೆ ನಡೆದ ಬಿಟ್ಟದ. ಬರೀ ಇದನ್ನು ಶಾಸಕರ ಗಮನಕ್ಕೆ ತರಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿರಿ?
ಪ್ರಯತ್ನಕ್ಕಿಂತ ಅವ್ರು ಶಾಸಕರು ಇರೋದೇ ಇಲ್ಲ, ಅವ್ರು ಬರೀ ಅವರು ಪಿ ಎಗಳು ಇರ್ತಾರೆ, ಅವರ ಇದನ್ನು ಮಾಡಿ ನಡೆಸ್ತಾರೆ. ಈಗ ಶಾಸಕರಂತೂ ಅಲ್ಲಿ ಒಮ್ಮೆ ಭೇಟಿ ಆಗಂಗಿಲ್ಲ. ಕೆಲಸ ನಡೆದಿಲ್ಲ ರೀ, ನಡಿಬೇಕಾಗಿತ್ತು ಅಷ್ಟು. ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ ಅವ್ರು ಯಾರು. ಇನ್ನು ಕೆಲಸ ಮಾಡುವಂಥವು ಭಾಳ ಅದಾವು. ಯಾವ್ಯಾವ ಕೆಲಸ ಭಾಳ ಅದಾವ್ರಿ? ಇನ್ನು ನಮ್ಮ ಇದು ಹಳೆ ಊರದು ಮಾರ್ಕೆಟ್ ಎಲ್ಲ ಶಿಫ್ಟ್ ಮಾಡಬೇಕು. ಅವನೇನೂ ಶಿಫ್ಟ್ ಮಾಡಿಲ್ಲ. ಅದರದಿನ್ನ ಕೆಲಸ ಮಾಡಬೇಕು ವೇಗವಾಗಿ. ನಡೆದೈತಿ, ಆದ್ರೆ ಅಷ್ಟು ಸ್ಪೀಡಾಗಿ ನಡೆದಿಲ್ಲ. ನಮ್ಮ ಗಮನಕ್ಕೆ ಏನೂ ಬಂದಿಲ್ಲ ಸರ್. ಬಂದ್ರೆ ಮತ್ತು ನಾವಾದ್ರೂ ಮೀಡಿಯಾ ಮುಂದೆ ಹೇಳಬೇಕಲ್ಲ ಆಗೈತೆ ಅಂತೇಳಿ. ಏನೂ ಆಗಿಲ್ಲ ಸರ್. ನಿಮಗೆ ಯಾವ್ದು ಆಗ್ಬೇಕಾಗಿತ್ತು ಕೆಲಸ? ಎಲ್ಲ ಆಗ್ಬೇಕು ರೀ. ಬಾಗಲಕೋಟೆದು ಏನೂ ಇಲ್ಲ. ಮಾರ್ಕೆಟ್ ಅಂಕರ್ ಜೀರೋಕ್ಕೆ ಬರಾಬರ್. ಮುಂದೇನು ಹೇಳಿ ಮಾರ್ಕೆಟದ್ದು ಏನು ಆಗ್ಬೇಕಾಗಿತ್ತು ರೀ ಮೇನ? ಶಿಫ್ಟಿಂಗ್ ಆಗ್ಬೇಕು ರೀ ಸರ್. ನಮ್ಮ ಚರಂತಿ ಮಾಡಿ ಸಾಹೇಬ್ರು ಇದ್ದಾಗ ಭಾಳ ಕೆಲಸ ಜೋರಿತ್ತು. ಈಗಾರೆ ಏನೂ ಇಲ್ಲ ಸರ್. ಅವ್ರಿಗೆ ನೀವು ಹೋಗಿ ಈ ಥರ ಮನವಿ ಮಾಡಿದಾಗ ಏನಾರ ಅಂದ್ರೆ ಹೇಳಿದ್ರೆ ಏನು ಮಾಡ್ತೀನಿ ಅಂತಾರೆ ಸರ್. ಸಭೆ ಮಾಡ್ತೀನಿ ಅಂತಾರೆ, ಬಟ್ ಮಾಡವಲ್ರಿ. ಈಗ ಮೇಟಿಯವ್ರು ಬಂದು 2 ವರ್ಷ ಆಯ್ತು. ಬಾಗಲಕೋಟೆ ಅಂದ್ರೆ ಮುಳುಗಡೆ ನಗರ ಇದೆ. ಶಿಫ್ಟಿಂಗ್ ಹೆಂಗೆ ನಡೆದೈತಿ ಕೆಲಸ? ಇಲ್ಲ, ಶಿಫ್ಟಿಂಗ್ ಅಂದ್ರೆ ಇನ್ನೂ ನಡೆದಿಲ್ಲ. ಏನೋ ಅದು ನಡೆದಿಲ್ಲ ಅಂತದ್ದು ಜೋರು ನಡೆದೈತೆ ಅಂತಾರೆ ಒಬ್ಬೊಬ್ರು ಅಂತಾರ. ಆದ್ರೆ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಬರೀ ಆಶ್ವಾಸನೆ, ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅನ್ನೋದು ಬರೀ ಆಶ್ವಾಸನೆ. ಅದೇನು ಆಗಿಲ್ಲ, ಬಿಟ್ಟಿಲ್ಲ. ಅದು ಆಗಬೇಕಾದ್ರೆ 5 ವರ್ಷ ಹೋಗ್ತಿತ್ತು, 10 ವರ್ಷ ಹೋಗ್ತಿತ್ತು. ಮೇಟಿಯವ್ರು MLA ಆಗ್ಯಾರ, ಕೆಲಸ ಹೆಂಗೆ ಮಾಡಾಕತ್ತಾರ ಏನು ಸುಮ್ ಕುಂತ ಬಿಟ್ರ? ಹಾಂ, ಅಂದ್ರೆ ಅಷ್ಟರ ಪೂರ್ತಾನ ಟಳಕ್ ಆಮಿ ನಡಗಿತ್ತಾರ ಕೆಲಸ ನಡೆದೈತಿ ಸರ್. ಹಾಂ, ಅಷ್ಟ ಕೆಲಸ ನಡೆದಾವಿಲ್ಲ. ಮಾರ್ಕೆಟದ್ದು ಅಟ್ಟ ಹೇಳ್ತೀವಿ. ಮಾರ್ಕೆಟ್ ಇಲ್ಲ ಸರ್, ಮಾರ್ಕೆಟ್ ಇದಿಲ್ಲ ಅಂತ ಅಟ್ಟೆ ಹೇಳ್ಬೋದು. ಅದರ ರಾಜಕೀಯ ಮಾರ್ಕೆಟದ ವ್ಯಾಪಾರ ಯಾಕೆ ನಿಂತೈತಿ? ಇದೇ ಮುಳುಗಡೆ ಆಗೈತಿ. ಸುತ್ತಮುತ್ತ ಹಳ್ಳಿ ಮಂದಿ ಬರಲ್ಲ, ಅದ್ರ ಸಮ ಮಾರ್ಕೆಟ್ ಮಾರ್ಕೆಟದ ವ್ಯಾಪಾರ ನಡಿಬೇಕಂದ್ರೆ ಏನು ಮಾಡ್ಬೇಕು ಈಗ MLA? ಡೆವಲಪ್ ಆಗ್ಬೇಕಷ್ಟೇ. ನಾ MLA ಅವರು ಆ ರಾಜಕೀಯ ಅಂತ ನಾ ಹೇಳಲ್ಲ ಸರ್. MLA ಅವರು ಮಾಡ್ಬೇಕಲ್ಲ. ಈಗ ನಿಮ್ದು ಕೆಲಸ ಮಾರ್ಕೆಟ್ ಚಂದಾಗ ಬೆಳಿಬೇಕಂದ್ರೆ ಅವ್ರಿಗೆ ಬಿಟ್ಟಿದ್ದು ಸರ್. ಅವ್ರು ಮಾಡ್ಬೇಕನ್ನೋದು ಅವ್ರಿಗೆ ಎಲ್ಲಿ ಬೇಕಲ್ಲ ಅದು. ಹಾಂ, ರೋಡ್ ಅದೆಲ್ಲ ಭಾಳ ಇದಾಗೈತಣ್ಣ. ಅದು ಮಾಡಿದ ರೋಡ್ ಈಗ ಒಳ್ಳೇದು ಮಾಡ್ಯಾರ, ಅಡ್ಡಿ ಬಿಟ್ರಣ್ಣ ಎಲ್ಲ ಪೂರ. ಆ ಕಡೆ ಎಲ್ಲ APMC ಅದೆಲ್ಲ ಅಣ್ಣ ರೋಡ್ ಫಸ್ಟಿಗೆ ಮಾಡಿದ್ರಣ್ಣ, ಹೊಳಿಗೆ ಅಡ್ಡಿ ಬಿಟ್ರಣ್ಣ ಎಲ್ಲ ಪೂರ ಇದ್ರ ಟೈಪ್ ಮಾಡಿಬಿಟ್ರ. ಹೊಳ್ಳಿ ಅದ್ರ ಮೇಲೆ ಈಗ 2 ದಿವಸ ಆತಣ್ಣ ಇದನ್ನ ಹಾಕಿ. ಮೊದಲೆಲ್ಲ ಅದು ಪೂರ ಭಾಳ ಇದಾಗಿತ್ತಣ್ಣ ರೋಡ್ ಅದು. ಈಗ ಸ್ವಲ್ಪ ಇದನ್ನ ಮಾಡ್ಯಾರಣ್ಣ ಅಷ್ಟೇ. ಕೆಲಸ ಏನು ಕಾಣವಲ್ಲ ಬಿಡು ಸರ್. ಎಲ್ಲಿ ನಡೆದವ ಗೊತ್ತಾಗೋದು ನಮಗೆ ಕೆಲಸಕ್ಕಿಂತ ರೋಡ್ ಗೀಣ್ ಮಾಡೋಕ್ಕಿಂತ ಬಜಾರ್ ಶಿಫ್ಟ್ ಮಾಡ್ಬೇಕು ಮೇನ್. ಅದು ಮೇನ್ ಐತಿ. ಯಾಕಂದರೆ ದಿನನಿತ್ಯ ವ್ಯಾಪಾರ ಇಲ್ಲ, ಏನಿಲ್ಲ. ಇಲ್ಲಿ 12 ಆದರೂ ಬುಣಿಗೆ ಮಾಡವಲ್ಲ ರೀ ಇನ್ನೂ ನಾವು. ಅದಕ್ಕೆ ಸರ್ಕಾರದಿಂದ ಮನವಿ ಏನಂದ್ರೆ ಮೊದಲು ಬಜಾರ್ ಶಿಫ್ಟ್ ಮಾಡ್ಬೇಕು. ಬಾಗಲಕೋಟೆ ಅಭಿವೃದ್ಧಿ ಆಮ್ಯಾಗ ಆದ್ರೆ ನಡೀತೈತಿ. ಮೊದಲು ಶಿಫ್ಟ್ ಸ್ಥಳಾಂತರ ಆಗ್ಬೇಕು. ಸ್ಥಳಾಂತರ ಬಗ್ಗೆ ಮೇಟಿಯವ್ರಿಗೆ ಹೋಗಿ ಪರಿಹಾರಕ್ಕೆ ಏನಾರು ಕೇಳಿದ್ರಿ ಸರ್? ಎಲ್ಲ ಆಗೈತೆ ರೀ. ಪರಿಹಾರ ಕೇಳಿವಿ, ಎಲ್ಲ ಕೇಳಿವಿ. ಮಾಡ್ತೀನಿ ಅನ್ನತ್ರ ಅಷ್ಟೇ ಭರವಸೆ ಕೊಟ್ರ ಅವರು. ಆದ್ರೆ ಇನ್ನೂ ಏನು ಎರಡೇ ಇಲ್ಲ. ಯಾವ ಶಿಫ್ಟಿಂಗ್ದು ಬ್ಲೂ ಪ್ರಿಂಟ್ ಎಲ್ಲ ಹಾಕ್ಯಾರ ಅಂತಾರೆ. ಬ್ಲೂ ಪ್ರಿಂಟ್ ಹಾಕ್ಯಾರ ಸರ್, ಪೇಪರ್ನಾಗ ಅದಾವೆ. ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಗ್ರೌಂಡ್ ಲೆವೆಲ್ನಾಗ ಯಾವೂ ಇಲ್ಲಲ್ಲ ರೀ. ಬರೀ ಪೇಪರ್ನಾಗ ಎಲ್ಲ ಆಗ್ಯಾವ ಸರ್. ಕಾಂಪ್ಲೆಕ್ಸ್ ಆಗ್ಯಾವು. ಕಾಂಪ್ಲೆಕ್ಸ್ ಎಂಟ್ರೆನ್ಸ್ ಗೇಟ್ ಆಗೈತಿ. ಆ ಗೇಟ್ನಾಗ ಮಳೆ ಆಗ್ಯಾವು. ವ್ಯಾಪಾರ ಇಷ್ಟ ಆಗತ್ತೋ ಅಂದಾಜು ಆಗೈತಿ. ಅದ್ರ ವ್ಯಾಪಾರವಿಲ್ಲ. ಗ್ರೌಂಡ್ ಮಟ್ಟದಲ್ಲಿ ಏನೂ ಆಗೇ ಇಲ್ಲ ಇನ್ನ ಕೆಲಸ. ಅದು ಮೇನ್ ಐತೆ. ವ್ಯಾಪಾರದಲ್ಲಿ ಹಳ್ಳಿ ಜನ ಯಾರೂ ಬರ್ತಾ ಇಲ್ಲ. ಮತ್ತು ಪೊಲೀಸ್ ಕಿರಿಕಿರಿನೂ ಜಾಸ್ತಿ ಆಗಿದೆ. ಊರಲ್ಲಿ ಯಾವುದೂ ಅವಕಾಶ ಮಾಡಿಕೊಡ್ತಾನೆ ಇಲ್ಲ ಬರಲಿಕ್ಕೆ. ಅಲ್ಲೇ ಗೇಟ್ನಿಂದ ಆ ಕಡೆ ಗಾಡಿನಿಂದ ಆ ಕಡೆ ಹೋಗಿಬಿಡ್ತಾವೆ ಈ ಗಾಡಿಗಳು. ಒಳಗೆ ಎಂಟ್ರೆನ್ಸ್ ಆಗ್ತಾನೆ ಇಲ್ಲ ಒಟ್ಟೆ. ಹೀಗಾಗಿ ವ್ಯಾಪಾರ ಭಾಳ ಕಡಿಮೆ ಆಗ್ಬಿದೆ. ಮತ್ತು ಬರೋರು ಹೋಗೋರು ಯಾರೂ ಇಲ್ಲೇ ಇಲ್ಲ. ಇಲ್ಲೇ ಈಗ ನಾವೇ ಅಂಗಡಿಕಾರರೇ 11 ಗಂಟೆಗೆ ಅಂಗಡಿ ತೆಗಿತೀವಿ, 5 ಗಂಟೆಗೆ ಬಂದು ಮಾಡ್ಕೊಂಡು ಹೋಗ್ಬಿಡ್ತೀವಿ ರೀ. ಇಷ್ಟ ಆಗ್ತದೆ. ಪರಿಹಾರ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಈಗ ತ್ವರಿತವಾಗಿ ಕೆಲಸ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ತ್ವರಿತವಾಗಿ ಕೆಲಸ ಆಗ್ಬೇಕಂದ್ರೆ ಮಾರ್ಕೆಟ್ನು ಮೊದಲು ಉನ್ನತ ಮಟ್ಟಿಗೆ ಏರಿಸಬೇಕು. ಒಳಗೆ ಎಲ್ಲ ಜನಸಂಪರ್ಕವನ್ನು ಬೆಳೆಸಬೇಕು. ಆಮೇಲೆ ಹೊಸ ಮಾರ್ಕೆಟ್ ಮಾಡಿಕೊಡ್ಬೇಕು. ಮತ್ತು ಬರೋ ಹೋಗೋರಿಗೆ ಯಾವುದೇ ಅನಾನುಕೂಲತೆ ಆಗಲಾರ್ದಂಗೆ ಪೊಲೀಸ್ ಕಿರುಕುಳ ಆಗಬಾರ್ದು ಅಂತೇಳಿ ಕೇಳ್ಕೊಳ್ತೀವಿ. ಬಾಗಲಕೋಟೆ 1-2 ಕಂಪ್ನಿ ಬರಬೇಕು, 1-2 ಫ್ಯಾಕ್ಟ್ರಿ ಬರಬೇಕು, 1-2 ಏನಾರು ಬರಬೇಕು ಅಂದಾಗ ಬಾಗಲಕೋಟೆ ಸ್ವಲ್ಪ ಉದ್ಧಾರ ಆಗುತ್ತೆ ಸರ್. ಇಲ್ಲಿಗ ಉದ್ಧಾರ ಆಗಂಗಿಲ್ಲ. ಈಗ ಭಾಳ ಅಂದ್ರೆ ಭಾಳ ವಜ್ಜಾಗೈತೆ ನಮ್ದು. ಹೆಂಗೆ ಹುಡುಗರಂತರೂ ಎದಕ್ಕೆ ಸಾಯತ್ತಾರ ಅಂದ್ರೆ ಇದಕ್ಕೆ ಸಾಯತ್ತಾರ. ಈಗ ರೊಕ್ಕ ಇಲ್ಲಕ್ಕಂದ್ರೆ ಮುಂದೆ ಅವ್ರದ್ದು ಜೀವನ ಹೆಂಗೆ ಏನು ಅನ್ನೋದು ಭಾಳ ಇದಾಗ್ಬಿಟ್ಟೈತೆ ನಮಗೆ. ಅದಕ್ಕೆ ಅವ್ರು ಏನಾರ ಸ್ವಲ್ಪ ಫ್ಯಾಕ್ಟ್ರಿ ಮತ್ತು ಏನಾರ ಕಂಪ್ನಿಗಳು ತಂದ್ರಂದ್ರೆ ನಮಗೂ ಅನುಕೂಲ ಆಗುತ್ತೆ, ಎಲ್ಲರೂ ದುಡಿಯೋರ್ಗೂ ಅನುಕೂಲ ಆಗುತ್ತೆ. ಅವ ಮಾರ್ಕೆಟ್ನು ಬೆಳಿತೈತೆ ಅಂತಿನ್ನ. ಮೇಟಿಯವ್ರು MLA ಆಗಿ 2 ವರ್ಷ ಆತ. ಕೆಲಸ ನಡೆದಾವ ಹೆಂಗೆ? ಅಭಿವೃದ್ಧಿ ಕೆಲಸಗಳು ರೀ ಚಲೋ ನಡೆದವ್ರಿ. ಎಲ್ಲ ಥರದಿಂದ ಚಲೋ ನಡೆದವ್ರಿ. ಏನೇನು ಕೆಲಸ ನಡೆದವ್ರಿ?
ಮತ್ತು ಇವು ಚರಂಡಿ ಕೆಲಸ ನಡ್ದಾವ್ರಿ, ರೋಡ್ ನಡ್ದಾವು, ಡಾಂಬರ್ ನಡ್ದತ್ರಿ, ಮತ್ತು ಕಡ್ಡ ಹೊಡಿಯಾಗಿ ಹಚ್ಚು ಕಡ್ಡ ಮುಳ್ಳು ಹಚ್ಚು ಅಷ್ಟು ನಡ್ದಾವ. ನಿಮ್ಮ ಊರಿಗೆ ಇಂಥ ಒಂದು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿರ್ತಾರ, ಅದು ಮಾಡ್ಯಾರ? ಅವು ಆಗ್ಯಾವ್ರಿ, ಯಾರು ಅರ್ಧಂಬರ್ಧ ಆಗ್ಯಾವ್ರಿ ಸರ್. ಯಾವ ಕೆಲಸವು? ಬಸವಣ್ಣಪ್ಪನ ಗುಡಿ ಅರ್ಧಂಬರ್ಧ ಆಗೈತ್ರಿ, ಮತ್ತು ಹಿರ್ದೋತಿ ಗುಡಿ ಅರ್ಧಂಬರ್ಧ ಆಗೈತ್ರಿ, ದ್ಯಾಮನ ಗುಡಿನೂ ಅರ್ಧಂಬರ್ಧ ಆಗೈತ್ರಿ. ಚಲೋ ನಡ್ದಾವ್ರಿ. ಅದರಲ್ಲಿ ಈಗ ಸುಮ್ಮ ಸಿಂಪಲ್ ಇದಾಗಿ ಫಂಡ್ ಎಲ್ಲರಿಗೂ ನಿಂತಾವ್ರಿ. ಅವು ನಿಮ್ಮ ಊರಾಗ ಕೆಲಸ ನಡೆದಿಲ್ಲ? ನಡ್ದೈತ್ರಿ ಮೇಡರ್, ನಮ್ಮ ಕಡೆ ಆಗ್ಯಾವ್ರಿ ಎಲ್ಲ. ಏನು ಕೆಲಸ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ರು ನಿಮಗೆ? ನಮ್ಮ ಕಡೆ ಏನು ಕೆಲಸ ಏನೂ ಹೇಳಿಲ್ರಿ, ಆದರೆ ಇವು ರೋಡಿನ ಕೆಲಸ ಅದು ಮಾಡಿಸ್ತಾರ್ರಿ. ಹ್ಞೂ ರೀ. ಈಗ ನಿಮ್ಮ ಊರಾಗ ಏನು ಸಮಸ್ಯೆ ಐತ್ರಿ? ನಮ್ಮ ಊರಾಗ ಪೈಖಾನಿ ಸಮಸ್ಯೆ ಐತಿ ನೋಡ್ರಿ. ಹೆಣ್ಮಕ್ಳಿಗೆ ಪೈಖಾನಿ ಇಲ್ರಿ ನಮ್ಮ ಊರಾಗ. ಕಟ್ಟಿಸ್ಕೊಡೋಣ ಜಾಗ ತೋರಿಸ್ರಿ ಅಂತಾರ್ರಿ, ರೋಡಿಗೆ ಕುಂದಿರ್ತಾರ್ರಿ. ನಮ್ಮೆಲ್ಲ ಸಮಸ್ಯೆ ಅಂದ್ರೆ ಸಂಡಸ ಸಮಸ್ಯೆ ಐತಿ ನೋಡ್ರಿ ನಮ್ಮ ಊರಾಗ. ಒಟ್ಟು ಕೇಳಿದ್ರೆ ಊರ ಮನೆಯವ್ರಿಗೆ ಕೇಳಿದ್ರೆ ಇಲ್ಲೇ ನಮ್ಮ ಊರಾಗ ಆರ್ಸಿ ಬಂದಿರ್ತಾರಲ್ರಿ, ಅವ್ರಿಗೆ ಕೇಳಿದ್ರೆ ಅವ್ರು ಒಟ್ಟ ಮಾಡಿಕೊಟ್ಟೆ ಇಲ್ರಿ. ಅವು ಹೆಣ್ಮಕ್ಳು ರೋಡಿಗೆ ಮೇಟಿ ಸಾಹೇಬ್ರ ಕೈಗೆ ಸಿಗ್ತಾರಿಲ್ರಿ? ಅವ್ರು ಸಿಗುದಿಲ್ರಿ ನಮಗೆ. ನಾವು ಯಾರು ಹೋಗ್ಬೇಕ್ರಿ ಅಲ್ಲಿ? ಅವ್ರ ಕಡೆ ಯಾರು ಹೋಗ್ಬೇಕ್ರಿ? ಸಿಗುದಿಲ್ರಿ, ನಮ್ಮ ಕಡೆ ಸಿಗುದೇ ಇಲ್ರಿ, ಸಿಗುದಿಲ್ರಿ. ಪೈಖಾನಿದ ಸಮಸ್ಯೆ ನೋಡ್ರಿ ನಮ್ಮ ಕಡೆ. ಹಾಂ ರೀ ಭಾಳ ಸಮಸ್ಯೆ ರೀ. ಪೈಖಾನಿದ ಭಾಳ ಸಮಸ್ಯೆ ಐತ್ರಿ. ಹೆಣ್ಮಕ್ಳು ಬಯಲಿಗೆ ಕುಂದಿರ್ತಾರ್ರಿ. ನಾವು ಮನಿ ಪನಿ ಮಾಡಲ್ಲ ಅನ್ರಿ, ಬಡಬಗ್ರಿ ಮನಿ ಪನಿ ಮಾಡೋದಲ್ರಿ ಇವರು. ಮತ್ತೆ ಕೇಳ್ಬೇಕಲ್ಲ? ಮತ್ತೆ ನಾವು ಕೇಳಿವ್ರಿ, ನಮಗೆ ಆಗೇ ಇಲ್ರಿ. ಮನಿ ಬಿದ್ದಾವು ಸುಮ್ಮು ಆಳಿ ಕಟ್ಕೊಂಡು ಇದ್ರ ಸಂಗಿನ ಮನಿ ತಕದಿವ್ರಿ ನಾವು. ಅಲ್ಲಿಗೆ ಮನೆ ಕಟ್ಟಿಸ್ಕೊಡಂತ MLA ಅವ್ರನ್ನ ಕೇಳಿರಿ? ಇಲ್ರಿ, ಅವ್ರಿಗೆ ನಮ್ಗೇನು ಪರಿಚಯ ರೀ, ಗೊತ್ತ್ರಿ. ನಮ್ಮ ಗಂಡ್ಮಕ್ಳು ಕರ್ಕೊಂಡು ಹೋಗ್ತಾರ್ರಿ. ಯಾರಿಗೆ ಹೇಳ್ಬೇಕ್ರಿ? ನಾವು ಪಂಚಾಯತ್ ಅವ್ರಿಗೆ ಹೇಳ್ತೀವ್ರಿ, ನಿಮಗೇನೋ ಮನೆ ಬಂದಿಲ್ಲ ಅನ್ನೋದ್ರೆ ನಾ ಹಾಕ್ಸನ ಹ್ಞೂ ಅನ್ನೋದ್ರಿ. ಹಂಗೆ ಹೋಗ್ಬಿಡ್ದು. ನಮ್ಮ ಮನೆ ಬಿದ್ದು ನೀರು ನಿರಂಕಾರ್ರಿ, ಆಳಿ ಕಟ್ಕೊಂಡು ಹೊರಗದೀವ್ರಿ ನಾವು. ಎಷ್ಟು ಮಂದಿ ಇದ್ರಿ ಮನ್ಯಾಗ? ನಮ್ಮ ಮನ್ಯಾಗ ರೀ 3 ಮಕ್ಕಳು ರೀ, ನಾ 2 ಗಂಡ ಅಂತೀವಿ, 1 ಮುದಿಕ್ರಿ. ಈಗ ಎಷ್ಟು ಜಾಗ ಐತಿ ನಿಮಗದು? ನಮ್ಮದ್ರ ಒಂದ ಕೋಲಿ ಐತ್ರಿ, ಅದಕ್ಕೆ ಆಳಿ ಕಟ್ಕೊಂಡು ನೀರು ಬರ್ಲಾರ್ದಂಗೆ ಅದೀವ್ರಿ. ಮ್ಯಾಗ ಒಟ್ಟು ಸೋರ್ತೈತ್ರಿ ಮನೆ ಬಿದ್ದು ಹೋಗ್ಯ. ಎಷ್ಟು ವರ್ಷದಿಂದ ಮನೆ ಕಟ್ಟಿಸ್ಕೊಡು ಅಂತ ಕೇಳತ್ರಿ? ಈಗ ರೀ 15 ವರ್ಷ ರೀ. MLAಗಳು ಮಾಡತ್ತಿಲ್ಲ? ಯಾರು MLA ರೀ ಹೆಸರಾಗ ಗೊತ್ತಿಲ್ರಿ. ಏನು ಗೊತ್ತ್ರಿ? ನಮ್ಗೆ ಗೊತ್ತೇ ಇಲ್ರಿ. MLA ಊರಾಗ ನಮ್ಗೆ ಈಗ ಆರ್ಸಿ ಬಂದಿರ್ತಾರಲ್ರಿ, ಊರಕ್ಕೆ ಅವ್ರಿಗೆ ಹೇಳೋಣ ಬಂದಿಲ್ರಿ, ಪ್ಲಾಟ್ ಬಂದಿಲ್ರಿ. ಓಟ್ ಹಾಕ್ತೇವು, ಓಟ್ ಹಾಕಿಂದ ಏನು ಮಾಡೋದಲ್ರಿ, ಹ್ಞೂ ಅಂತಾರ್ರಿ. ಓಟ್ ಹಾಕಿದ ಮೇಲೆ ಸಿಗ್ತಾರಿಲ್ಲ ಕೈಗೆ? ಸಿಗ್ತಾರ ಬಿಡ್ರಿ, ಮತ್ತೆ ಊರಾಗಿರ್ತಾರ. ಸಿಕ್ಕ್ರಿ ಏನು ಮಾಡಿದ್ರಿ ಅವ್ರಿಗೆ? ಹ್ಞೂ ಅಂತಾರೆ, ಮಾಡಿಕೊಡ್ತೀವಿ ಅಂತಾರ, ಕಡಿಗೆ ಹಾಕಾರಿ. ನಾವೇನು ಮಾಡೋರು ಹೇಳ್ರಿ? MLA ಅವ್ರು ಮೇಟಿ ಅವ್ರ ಕೆಲಸ ಮಾಡಾಕತ್ತಾರ ಬೇ ಊರಾಗ? ಏನು ನಡೆದಿಲ್ಲ ಕೆಲಸ? ಏನು ಊರಾಗ ಕೆಲಸ ನಡೆದೇ ಇಲ್ರಿ, ಏನು ಹಂಗೆ ಆಕೈತೆ ಅಂತ ಅಂತಾರೆ. ಹೆಂಗತ್ತ ಆಕೈತೆ ನಮ್ಮ ಊರಾಗ ಅನ್ಕರಿ ಯಾವ ನಡೆದಿಲ್ಲ. ಯಾರು CC ರೋಡ್ ಇಲ್ಲ. ಕೆಲವೊಂದು ತಾಟ ಮಾಡೋರಾಗ CC ರೋಡನ್ನು ಬಿಟ್ಟೋಗ್ಯಾರ. ಊರನವರು ಏನೋ ಮಾಡೋಕೆ ಚಾನ್ಸ್ ಇಲ್ರಿ. ಪೈಖಾನಿ ಇಲ್ಲ, ಊರ CC ರೋಡ್ ಇಲ್ರಿ. ಯಾವ್ದಾದ್ರೂ ವಜ್ಜೆ ಐತ್ರಿ, ಏನು ಮಾಡ್ತೀರಿ? ನಾನೀಗ ಬಾಗಲಕೋಟೆ ಮತಕ್ಷೇತ್ರದ ಬೇವಿನಮಟ್ಟಿ ಎಂಬ ಗ್ರಾಮದಲ್ಲಿರುವಂಥದ್ದು. ಇಲ್ಲಿನ ಗ್ರಾಮಸ್ಥರನ್ನ ಕೇಳ್ತಾ ಹೋಗ್ತೀನಿ. ಏನು ಊರಾಗ ಕೆಲಸ ಮಾಡಾಕತ್ತಾರ? ಹೆಂಗೆ ಚಲೋ ಅದಾವ್ರಿ ಕೆಲಸ? ಚಲೋ. ಏನೇನು ಕೆಲಸ ಮಾಡತ್ತಾರ ಸರ್? ರೋಡ್ ಕೆಲಸ ಚಲೋ ಅದಾವ್ರಿ, ಪೈಪ್ಲೈನ್ ಕೆಲಸ ಅದಾವ. ಈಗ ಕೆಲವೊಂದಿಷ್ಟು ಜನ ಏನಂತಾರಂದ್ರಿ, ಮೇಟಿ ಸಾಹೇಬ್ರ ಕೈಗೆ ಸಿಗುದಿಲ್ಲ. ನೋಡ್ರಿ ಇದು ಮೇಟಿ ಸಾಹೇಬ್ರು ಅಲ್ಲ, ನಿಮ್ಮ ಕೈ ಸಿಗ್ತಾರಲ್ಲ? ಹಾಂ ಸಿಗ್ತಾರೆ. ಯಾವ ಮನೆಗೆ ಹೋದ್ರು ಸಿಗ್ತಾರ, ಇಲ್ಲಿ ಆಫೀಸ್ಗೆ ಹೋದ್ರು ಸಿಗ್ತಾರ, ಬರ್ತಾರ. ಏನಪ್ಪ ಅವ್ರಿಗೆ ನಮ್ಮ ಕೆಲಸ ಇದ್ದಾಗ ಟೊಕ್ಕಿ ನಮ್ಮ ಕೆಲಸ ಮಾಡ್ಕೊಂಡು ಬರ್ತೀವಿ ನಾವು. ದಿನ ಬರ್ತೀವಿ, ಅಲ್ಲಿ ರಾಜಕೀಯ ಅಲ್ಲ. ಅಲ್ಲ, ನಿಮ್ಮ ಊರಿಗೆ ಇಂಥ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಎಲೆಕ್ಷನ್ ಟೈಮ್ನಾಗ? ಆಗ್ಯಾವ. ಊರಿಗೆ ಬಂದಿದ್ರು MLA ಆದ್ಮೇಲೆ? ಬರ್ತಾರೆ ಭೇಟಿಯಾಕರಿ, ಬರ್ತಾರೆ. ಕೆಲಸ ಮಾಡೋದು ಮುಖ್ಯ ಮೇನಲ್ಲ, ಅವ್ರು ಬಂದು ಯಾರು ಹೋದಾಗ ಮಾತಾಡ್ತಾರೆ ಇಷ್ಟು ಕರೆ. ಅವರು ಹಂಗೆ ನಮಗೇನು ಯಾವ್ದ್ರ ಕೆಲಸನೂ ಊರಾಗೋ ಈಗಾದ್ರು ಕೆಲಸ ಚಲೋ ಐತ್ರಿ ಅವ್ರದ್ದು. ಈ ಪೈಪ್ಲೈನ್ ಕೆಲಸ ಅಲ್ಲಿ ಊರಾಗ ಈಗೂ ಚಲೋ ಐತ್ರಿ ಇನ್ನೂ. ಹಾಂ, ಈಗ ಮತ್ತು ಇವೆಲ್ಲ ಮಾಡಿಸಿದ್ದು ಅವ್ರವ್ರಿ ಸರ. ಕೆಲಸ ನಡೆದಾವಿಲ್ಲ? ಏನು ನಡೆದವ ಕೆಲಸ? ಅಲ್ಲಿ ಮೂರ ನಿಮಗೆ ಗೊತ್ತಿರ್ತದಲ್ಲ? ಇಲ್ಲ, ಏನು ನಡೆದ ಕೆಲಸ? ಕೆರಿ ಕೆಲಸ ಒಂದು ನಡೆದೈತೆ ನೋಡು. ಅದು ಬಿಟ್ರೆ ಏನು ನಡೆದ್ರೆ ಕೆಲಸ ಮಾಡತ್ತಿಲ್ಲ ಅಂದ್ರೆ ಏನು ಮಾಡ್ತಾರೆ? ಹಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಂದು ಕೆರಿ ಕೆಲಸ ಮಾತ್ರ ಕೆರ್ಸಿಟಿ ಹೆಣ್ಮಕ್ಳು ಹೋಗ್ತಾರ್ರಿ. 1 ತಿಂಗಳ ದಿವಸ ಆತ ಹಂಗೆ ನಡೆದೈತಿ. ಈಗ ಮತ್ತೆ ಅವ್ರವ್ರ ಮನೆಯವ್ರ ಮಾಡ್ತಾರೆ, ಮತ್ತೆ ಬೇರೆ ಯಾರು ಮಾಡಂಗಿಲ್ಲ. ಅವ್ರ ಕುಟುಂಬದವರು ಅವ್ರವ್ರ ಮಾಡ್ತಾರೆ, ಮತ್ತೆ ಯಾರು ಮಾಡಂಗಿಲ್ಲ. ಯಾರು ಒಬ್ಬರನ್ನು ಕರೆಯಂಗಿಲ್ಲ, ಅವರು ಏನು ಮಾಡಂಗಿಲ್ಲ. ಮಾಡ್ತಾರೆ ಅವ್ರವ್ರು ಇದು ಮಾಡ್ಕೊಂತ ಹೊಂಟ್ರಿ ಅವರು. ಏನು ನಿಮ್ಮ ಊರಿಗೆ ಏನು ಆಗ್ಬೇಕಂತೀವಿ? ನಾವು ಏನು ಗಟ್ರ ಹಡ್ಡಿ ನಡು ಬಿಟ್ಟು ಹೋಗ್ಯಾರ ನೋಡು, ಅದು ನಾವು ಅದ್ರಾಗ ಹೋಗಿ ಬೀಳ್ತೀವಿ ನಾವು.
ಕಾಲು ಜಾರಿ ಅದನ್ನು ಮಾಡಬೇಕಿಲ್ಲ. ಅದನ್ನು ರಿಪೇರಿ ಆತಂದ್ರೆ ಒಂದು ಸ್ವಲ್ಪ ಅಡ್ಡಾಡೋರಿಗೆ ಎಲ್ಲರಿಗೆ ಅನುಕೂಲ. ಅದನ್ನು ಹಾಡಿ ಹೋಗೋದಾರ ಅದು ಏನು ರಿಪೇರಿನ ಇಲ್ಲ, ಹಂಗೆ ಬಿದ್ದತಿ. ಅವು ಎಲ್ಲಿ ಬೇಕಲ್ಲಿ ಮನುಷ್ಯರನ್ನು ಬೀಳ್ತಾರೆ, ದನಕರು ಬೀಳ್ತಾವೆ, ಕೂಸುಗಳು ಆಡ್ಕೊಂತ ಹೋಗಿ ಅವು ಬೀಳ್ತಾವೆ. ಅದನ್ನು ಪೂರ ಮಾಡಿ ಮುಗಿಸ್ಬೇಕಾಯಪ್ಪ. ಕೆಲಸ ಊರಾಗ ನಡೆಸ್ಯಾರ MLA ಕಡೆಯಿಂದ, ಏನು ನಡೆಸಿಲ್ಲ? ಮಾಡ್ಸಾರ್ರಿ ಒಂದಿಟ್ಟು ಅಲ್ಲಿಟ್ಟು ಇಲ್ಲಿಟ್ಟು ಮಾಡಿಸ್ತಾರೆ. ಆಗ ನಮ್ಮ ಮನೆ ಅಟ್ಟು ಅಂತೆಲ್ಲ ರೋಡ್ ಮಾಡಿಸಿಲ್ರಿ. ನಾ ಏನು ಮಾಡ್ತಾನೋ ಗೊತ್ತಿಲ್ಲ ರೀ. ಮಾಡ್ಸಾರ್ರಿ ರೋಡ್ ಚಲೋ ಮಾಡತ್ತಾರ ಕೆಲಸ. ಮಾಡ್ಯಾರಿ ಚಲೋ ಮಾಡ್ಯಾರ. ಕೆಲಸ ಹೆಂಗೆ ನಡೆದದ್ರಿ MLA ಸಾಹೇಬ್ರದ್ದು ಕೆಲಸ ಹೆಂಗೆ? ನಮಗೆ ಅದು ಏನು ಒಟ್ಟು ಗೊತ್ತಾಗೋದಿಲ್ರಿ ಮಾತಾಡಕ್ಕ. ಮಾಡುತ್ತಾರೆ ಏನೇನು ಕೆಲಸ ಅಂದ್ರೆ ಏನೇನು ನಡೆದೈತಿ ಊರಾಗ? ಕೆರೆದಾಗದ್ ನಡ್ದತ್ರಿ. ಹಿಂಗೆ ಗಟರದ ನೀರು ಹೋಗಾಕ ಇದು ಹರಿ ಅವರು ಮಾಡಕತ್ತಾರ ಅದನ್ನ? ಯಾರು ಗೊತ್ತಿಲ್ರಿ ನಮಗೆ ಅದು ಒಟ್ಟು. ಬಂದಿದ್ರಿಲ್ರಿ ಊರಿಗೆ MLA? ಬಂದ ನಾವು ಇರೋದಿಲ್ರಿ ಊರಾಗ ಜಾಸ್ತಿ ದಗಕ್ಕೆ ಹೋಗಿರ್ತೀವ್ರಿ. ಹಿಂಗಾಗಿ ಅವ್ರು ಯಾವಾಗ ಬರ್ತಾರ ಅನ್ನೋದಾಗ ಗೊತ್ತಾಗಲ್ರಿ ನಮಗೆ. ಒಟ್ಟಾರೆಯಾಗಿ ಬಾಗಲಕೋಟೆ ಮತಕ್ಷೇತ್ರದಾದ್ಯಂತ ಸಂಚಾರ ಮಾಡಿದಾಗ ಶಾಸಕ HY ಮೇಟಿ ಅವರ ಕಾರ್ಯವೈಖರಿ ಬಗ್ಗೆ ಕೆಲವೊಂದಿಷ್ಟು ರೈತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ, ಇನ್ನು ಕೆಲವೊಂದಿಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಲ್ಲ. ಭಾಗಶಃ ಇಲ್ಲಿನ ಮತದಾರರನ್ನು ಹೇಳೋ ಪ್ರಕಾರ HY ಮೇಟಿ ಅವರು ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಪ್ರಗತಿಯನ್ನು ಸಾಧಿಸ್ತಾ ಇಲ್ಲ. ಜೊತೆಗೆ ಏನಂತ ಹೇಳಿದ್ರೆ ಬಾಗಲಕೋಟೆ ಮುಳುಗಡೆ ನಗರ, ಹೀಗಾಗಿ ಇಲ್ಲಿನ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಾದಂಥ ಅನುಕೂಲ ಆಗ್ತಿಲ್ಲ ಮತ್ತು ಇಲ್ಲಿನ ವ್ಯಾಪಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹೀಗಾಗಿ ಇಲ್ಲಿನ ವ್ಯಾಪಾರಸ್ಥರ ಬೇಡಿಕೆಯಂತೆ ವ್ಯಾಪಾರ ಮಳಿಗೆಗಳನ್ನು ಆದಷ್ಟು ಬೇಗ ಶಿಫ್ಟ್ ಮಾಡುವ ಮೂಲಕ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂಬ ಬೇಡಿಕೆಯನ್ನು ಇಲ್ಲಿನ ಮತದಾರರು ಹೇಳ್ತಾ ಇರುವಂಥದ್ದು.